ಎಲ್ಲರಿಗೂ ನಮ್ಮ ವಿದ್ಯಾರ್ಥಿಗಳೇ, ಎಸ್ಪೆಷಲಿ SLC ಓದುತ್ತಿರುವಂಥ ವಿದ್ಯಾರ್ಥಿಗಳೇ, cos a ಡಿವೈಡೆಡ್ ಬೈ 1 ಪ್ಲಸ್ sin a ಪ್ಲಸ್ 1 ಪ್ಲಸ್ sin a ಡಿವೈಡೆಡ್ ಬೈ cos a ಇಸ್ ಈಕ್ವಲ್ ಟು 2 secant a ಅಂತ ಪ್ರೂವ್ ಮಾಡಬೇಕು. ಸೊ ಇದನ್ನ ನಿಮಗೆ 3 ಮಾರ್ಕ್ಸ್ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ LHS ತಗೊಂತೀನಿ. LHS ಅಲ್ಲಿ cos a ಇದೆ ನೋಡ್ಬೋದು. ಎರಡೂ ಕಡೆನೂ ಕೂಡ ಡಿನಾಮಿನೇಟರ್ಸ್ ಬೇರೆ ಬೇರೆ ಇದೆ. ಡಿನಾಮಿನೇಟರ್ಸ್ ಬೇರೆ ಬೇರೆ ಇದ್ರೆ ಏನು ಮಾಡ್ತೀವಿ ನಾವು LCM ತಗೊಂತೀವಿ. ಬೇರೆ ಬೇರೆ ಡಿನಾಮಿನೇಟರ್ಸ್ ಇರೋದ್ರಿಂದ 1 ಪ್ಲಸ್ sin a ಇಂಟು cos a ಇದು ಡಿನಾಮಿನೇಟರ್ ಆಗುತ್ತೆ. ಈಗ ನ್ಯೂಮರೇಟರ್ ಚೆಕ್ ಮಾಡೋಣ. ನ್ಯೂಮರೇಟರ್ ಬೇರೆ ಬೇರೆ ಇರೋದ್ರಿಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. cos a ಇಂಟು cos a ಆಗುತ್ತೆ. cos a ಇಂಟು cos a ಏನಾಗುತ್ತೆ? cos ಸ್ಕ್ವೇರ್ a ಆಗುತ್ತೆ. ಪ್ಲಸ್ ಸಿಂಬಲ್ ಇದೆ, ಪ್ಲಸ್ ಹಾಕೊತೀನಿ. ಇಲ್ಲಿ 1 ಪ್ಲಸ್ sin a ಇಂಟು 1 ಪ್ಲಸ್ sin a ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಸೊ ಏನಾಗುತ್ತೆ? 1 ಪ್ಲಸ್ sin a ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇದು LHS. ನೋಡೋಣ, ಇಲ್ಲಿ cos ಸ್ಕ್ವೇರ್ ಎನ ನಾನು ಆಸ್ ಇಟ್ ಇಸ್ ಅದು ಹೇಗಿದೆಯೋ ಹಾಗೆ ಬರ್ಕೋತೀನಿ. cos ಸ್ಕ್ವೇರ್ a ಇಲ್ಲಿ 1 ಪ್ಲಸ್ sin a ಹೋಲ್ ಸ್ಕ್ವೇರ್ ಹೇಗಿದೆ? a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ ನೋಡಿ. a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ? a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಆಗುತ್ತೆ. ಅದೇ ಥರ a ಜಾಗದಲ್ಲಿ 1 ಇದೆ, ಹಾಗಾಗಿ 1 ಸ್ಕ್ವೇರ್ ಪ್ಲಸ್ b ಜಾಗದಲ್ಲಿ sin a ಇದೆ. ಸೊ sin ಸ್ಕ್ವೇರ್ a ಪ್ಲಸ್ 2ab. 2 ಇಂಟು a ಅಂದರೆ 1, 2 ಇಂಟು 1 ಇಸ್ 2, b ಅಂದರೆ sin a. ಸೊ ಇದು ನ್ಯೂಮರೇಟರ್ ಆಗುತ್ತೆ. ಡಿನಾಮಿನೇಟರಲ್ಲಿ ಬಂದಿರುವಂಥ ಡಿನಾಮಿನೇಟರ್ ಹಾಗೆ ಇಟ್ಕೊಳ್ಳೋಣ. 1 ಪ್ಲಸ್ sin a ಇಂಟು cos a ಹಾಗೆ ಇಟ್ಕೊತೀನಿ. ಓಕೆನಾ? ಅದನ್ನೇನೋ ಚೇಂಜ್ ಮಾಡ್ತಾ ಇಲ್ಲ. ಸೊ ಈಗ ನೆಕ್ಸ್ಟು ನೋಡ್ತಾ ಬರೋಣ. ನೆಕ್ಸ್ಟ್ ಏನು ಮಾಡಬೇಕು ಅಂತ. ಈ ಈಕ್ವೇಷನ್ಲಿ ನಾವು ಕರೆಕ್ಟಾಗಿ ಅಸ್ಯೂಮ್ ಮಾಡಿದ್ರೆ cos ಸ್ಕ್ವೇರ್ a ಇದೆ, sin ಸ್ಕ್ವೇರ್ a ಇದೆ. ನಮಗೆ ಟ್ರಿಗ್ನೋಮೆಟ್ರಿ ಐಡೆಂಟಿಟಿಯಲ್ಲಿ ಗೊತ್ತು cos ಸ್ಕ್ವೇರ್ a ಮತ್ತು sin ಸ್ಕ್ವೇರ್ a. cos ಸ್ಕ್ವೇರ್ a ಪ್ಲಸ್ sin ಸ್ಕ್ವೇರ್ a ಏನಾಗುತ್ತೆ? 1 ಆಗುತ್ತೆ. ಓಕೆನಾ? ಪ್ಲಸ್ 1 ಸ್ಕ್ವೇರ್ ಇಸ್ ಅಗೈನ್ 1 ಪ್ಲಸ್ ಇದು ಆಲ್ರೆಡಿ ಆಗಿದೆ. ಸೊ ಉಳಿದಿರೋದೇನು ಪ್ಲಸ್ 2 sin a ಉಳಿದಿದೆ ಡಿವೈಡೆಡ್ ಬೈ 1 ಪ್ಲಸ್ sin a ಇಂಟು cos a ಹಾಗೆ ಇಟ್ಕೊತೀನಿ. ಡಿನಾಮಿನೇಟರ್ ಏನು ಚೇಂಜ್ ಮಾಡ್ತಾ ಇಲ್ಲ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ನೋಡೋಣ. 1 ಪ್ಲಸ್ 1 ಎಷ್ಟಾಗುತ್ತೆ? 2 ಆಗುತ್ತೆ. ಪ್ಲಸ್ 2 sin a. ಓಕೆನಾ? ಡಿವೈಡೆಡ್ ಬೈ ಡಿನಾಮಿನೇಟರ್ ಹಾಗೆ ಇಟ್ಕೊತೀನಿ. 1 ಪ್ಲಸ್ sin a ಇಂಟು cos a. ನೋಡಿ, ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ನಾನು ಇಲ್ಲೂ ಕೂಡ 2 ಇದೆ, ಇಲ್ಲೂ 2 ಇದೆ, ಹಾಗಾಗಿ 2 ಕಾಮನ್ ಆಗಿ ಇಟ್ಕೊತೀನಿ. 2 ಕಾಮನ್ ಆಗಿ ಇಟ್ಕೊಂಡ್ರೆ ಏನು ಮಾಡ್ಬೋದು? ಇಲ್ಲಿ 2 ಆಲ್ರೆಡಿ ಹೊರಗೆ ತೆಗೆದಿರೋದ್ರಿಂದ ಎಷ್ಟು ಉಳಿಯುತ್ತೆ? 1 ಉಳಿಯುತ್ತೆ. ಯಾಕಂದರೆ 2 1s 2, ಅದಕ್ಕೆ 1 ಉಳಿಯುತ್ತೆ. ಪ್ಲಸ್ ಸಿಂಬಲ್ ಹಾಗೆ ಇದೆ. 2 ಆಲ್ರೆಡಿ ಹೊರಗೆ ಬಂದಿದೆ, ಸೊ 1 ಉಳಿಯುತ್ತೆ. sin a ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿದೆ 1 ಪ್ಲಸ್ sin a ಇಂಟು cos a ಇದೆ. ಓಕೆನಾ? ಈಗ ನೋಡಿ, 1 ಪ್ಲಸ್ sin a ಏನಾಯಿತು? ಸ್ಟ್ರೈಟ್ ಅವೇ ಆಗಿ ಕ್ಯಾನ್ಸಲ್ ಆಗ್ತಾ ಇದೆ. ಓಕೆ, 1 ಪ್ಲಸ್ sin a ಕ್ಯಾನ್ಸಲ್ ಆಗ್ತಾ ಇದೆ. ಈಗ ಇಲ್ಲಿ ಎಷ್ಟು ಉಳಿದಿದೆ ಅಂತ ನೋಡ್ತಾ ಬರೋಣ. ಮೇಲ್ಗಡೆ 2 ಉಳಿದಿದೆ, ಕೆಳಗಡೆ ಏನು ಉಳಿದಿಲ್ಲ? cos a ಉಳಿದಿದೆ. cos a. ಸೊ ನಾವು ಇದನ್ನು 2 ಇಂಟು 1 ಬೈ cos a ಅಂತಲೂ ಬರಿಬೋದು. ನಮಗೆಲ್ಲರಿಗೂ ಗೊತ್ತಿದೆ ರೆಸಿಪ್ರೋಕಲ್ಲು. cos a ನ ರೆಸಿಪ್ರೋಕಲ್ ಏನು? ಅಥವಾ 1 ಬೈ cos a ಅಂತಂದರೆ ಏನು? 2 ಹಾಗೆ ಬರ್ಕೊತೀನಿ. 1 ಬೈ cos a ಅಂದರೆ secant a. ಸೊ ನಾವು ಪ್ರೂವ್ ಮಾಡಬೇಕಾಗಿರೋದಿದ್ದು ಇದನ್ನೇ ನೋಡಿ. ನಮಗೂ ಏನು ಬೇಕಾಗಿತ್ತು? 2 secant a ಬೇಕಾಗಿತ್ತು. ಸೊ ನಾವು ಕೂಡ ಇಲ್ಲಿ ಅದನ್ನೇ ಪ್ರೂವ್ ಮಾಡಿದ್ದೀನಿ. ಇಸ್ ಈಕ್ವಲ್ ಟು RHS. ಸೊ ಐ ಹೋಪ್ ನಿಮಗೆಲ್ಲರಿಗೂ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.